ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಹಾಗಾದರೆ ಸಿದ್ದರಾಮಯ್ಯನವರ ಒಂದು ಪರಿಸ್ಥಿತಿ ಏನು, ಅವರ ಕಥೆ ಏನು ಅಂತ, ಅವರ ಗುರುಬಲಗಳು ಹೇಗಿದೆ ಈಗ ನೋಡಮ್ಮ, ಒಂದು ಹೇಳ್ತೀನಿ, ಆಯಪ್ಪನಿಗೂ ಏನು ಹೇಳೋದು, ನಾನು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ, ನಾನು ಬರೋಲ್ಲ, ನನಗೆ ವಯಸ್ಸಾಯಿತು ಬರಲ್ಲ ಅಂತ ಕತೆ ಹೇಳ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡಿರ್ತಾರಲ್ಲ ದೆರ್ದವರು ಒಂದಷ್ಟು ಜನ ಚುಚ್ತಾ ಇದ್ದಾರೆ. ಏನಂದರೆ ನಾನಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಲಂಚ ಒಂದಷ್ಟು ತೊಗೊಂಬಿಡೋಣ ಅಂತಿದ್ದೀನಿ, ಈ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ದೋಚೋಣ ಅಂತಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ದೋಚಕ್ಕೆ ಏನು ಮಾಡ್ತಾರೆ, ಈ ಅಪ್ಪನ ಬಲವಂತ ಕೂಡಿಸ್ಕೊಂಡಿದ್ದಾರೆ. ಈ ಅಪ್ಪನಿಗೆ ಒಂದೇ ಆಸೆ ಇದ್ದಿದ್ದು, ನನ್ನ ದೊಡ್ಡ ಮಗ ಮುಖ್ಯಮಂತ್ರಿ ಆಗೋಕ್ಕೆ ಅರ್ಹತೆ ಇತ್ತು, ಸತ್ತೋದ. ಎರಡನೇ ಮಗ ಡಾಕ್ಟ್ರ್ ಆಗಿರ್ತಕ್ಕಂಥ ಒಂದು ಅವಕಾಶನೇ ಬಂದಿಲ್ಲ ಅವನಿಗೆ, ಎಮ್ ಎಲ್ ಎ ಆಗಲಿ ಅಥವಾ ನಮ್ಮ ವರ್ಣದಿಂದ ರಾಜಕೀಯದಲ್ಲಿ ಇರಲಿ ಅಂತ. ಅದಕ್ಕಿಂತ ಜಾಸ್ತಿ ರೀಸೆಂಟಾಗಿ ಏನು ಮಾಡಿದ್ರು, ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊಮ್ಮಗನ್ನ ಪ್ರೊಜೆಕ್ಟ್ ಮಾಡ್ತಕ್ಕಂಥ ಅವಕಾಶನೂ ಇಟ್ಕೊಂಡ್ರು, ಅಟ್ಲೀಸ್ಟ್ ಸಿಗುತ್ತೆ ಅನ್ನೋ ಭಾವನೆ. ಸೊ ಅವ್ರಿಗೆ ಆ ಎರಡು ಯೋಚನೆ ಚೆನ್ನಾಗಿದೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ ಹಿತ್ತಾಳಿ ಕಿವಿಗಳು ಏನು ಮಾಡುತ್ತೆ, ಒಂದೊಂದು ಸಮಯಕ್ಕೆ ನಿನ್ನ ಒಳ್ಳೆ ಟೈಮ್ಗೆ 7:30 ಬಿಟ್ಟು ಹೋಗುವಾಗ ಒಳ್ಳೇದು ಮಾಡತ್ತಂತೆ. ಪಕ್ಕದಲ್ಲಿ ಯಾರ್ದಾದ್ರೂ ಮಾತು ಕೇಳಿದೆ ಉಣ್ಣಿಂದಿ ಪಯ ಮುಂಡಾದೇವಳ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ಇರೋದು ಹೊರಗೋಗುತ್ತೆ ಬೇಡ ಅಂತ. ಆಮೇಲೆ ಅವರ ಆರೋಗ್ಯ ಪರಿಸ್ಥಿತಿ ಪ್ರಕಾರವಾಗಿ ಅವ್ರಿಗೆ ಒಂದು ಆಸೆ ಏನು ಅಂದರೆ, ಮಗ ಆದರೆ ನನಗೆ ಯೋಚನೆ ಇಲ್ಲ, ಸೆಟ್ಲಾದರೆ ಮೊಮ್ಮಗನಿಗೂ ಆದರೆ ಸಂತೋಷ, ನನ್ನ ವಂಶದಲ್ಲಿ ಒಂದಿಲ್ಲ. ಯಾಕೆಂದರೆ ಅವ್ರಿಗೆ ಇರೋದು ಒಂದೇ ಒಂದು ಗ್ರಡ್ಜ್ ಅಂದರೆ ದೇವೇಗೌಡರ ವಂಶದ ಮೇಲೆ ನಾನು ಅಲ್ಲಿಂದ ಬಿಟ್ಟು ಬಂದಿದ್ದೀನಿ. ಆದರೆ ಅದೃಷ್ಟ ಏನು ಅಂದರೆ, ಯಾವುದೋ ಪಕ್ಷ ಬಿಟ್ಟು ಬಂದು ಕಾಂಗ್ರೆಸ್ನ ಇಷ್ಟು ವರ್ಷ ಆಳಿದ್ದು ಒಂದು ಟರ್ಮ್ ಆಗೋಯ್ತು ಪೂರ್ತಿ, ಈಗ 2.5 ವರ್ಷ ಇದು ಮಾತು ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಈ ಸಲ ಮಾತು ಆ್ಯಕ್ಚುಲಿ ಗೆಲ್ಸ್ಕೊಂಬಂದಿರೋದು ಯಾರು, ಡಿ ಕೆ ಶಿವಕುಮಾರ್ ಗೆಲ್ಸ್ಕೊಂಬಂದಿದ್ದು, ಸಿದ್ದರಾಮಯ್ಯನೂ ಗೆಲ್ತಾ ಇರಲಿಲ್ಲ. ಯಾಕೆ ಅಂದರೆ 2 ಕಡೆ ಹಾಕೋದು ವೋಟಿಂಗು. ಇಲ್ಲ ಅಕಸ್ಮಾತ್ ಸೋತೋಗಿದ್ರೆ ಉತ್ತರ ಕರ್ನಾಟಕ ಅಲ್ಲಿ ಬಾಗಲಕೋಟೆಗೆ ಹಾಕಿದ್ರೆ ಚೊಂಬೋಗತಿ 2 ಬೆಳೆ ಒಂದು ಕೆಂಪಾಗ್ತಿತ್ತು. ಇರೋದು ಅದು ಸಿಕ್ತಲ್ಲ, ಅದಕ್ಕಿಂತ ಬರೀ ಕೈಗಿಂತ